ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮಾನ್ಯ ವಿಡಿಯೋ ಮಾಡಿದ್ದೆ ನೋಡಿರ್ಬೇಕು ಸ್ನೇಹಿತರೆ ನೀವು. ಅದಕ್ಕೆ ಆ ವಿಡಿಯೋ ವಾಟ್ಸಪ್ ನಂಬರ್ಗೆ ಮತ್ತೆ ಕಮೆಂಟ್ ಹಾಕ್ಯಾರ, ಮೆಸೇಜ್ ಮಾಡ್ಯಾರ. ನಾನು ಏನಂದ್ರೆ ಏನು ರೊಕ್ಕ ಇದ್ದು ಸುಳ್ಳು ಹೇಳ್ತೀರಿ, ಈ ಥರ ಆ ಥರ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೆ ನಾನು ಆನ್ಸರ್ ಕೊಟ್ಟಿವಿ ಸ್ನೇಹಿತರೆ. ಇವತ್ತು ಕಡ್ಡಿ ಆಡ್ಕೊಂಡು ಆಗ್ಲೇಬೇಕ್ರಿ, ಮಾತಾಡಲೇಬೇಕು. ಇದ್ರ ಬಗ್ಗೆ ನಾ ಮಾತಾಡೋಕೆ ಜೀವ ಸಮಾಧಾನ ಆಗಲ್ಲ. ಟೈಮು 9:30 ಆಗೈತಿ ಸ್ನೇಹಿತರೆ. ಶ್ರಾವಣಿ ವಿಡಿಯೋ ಮಾಡಾಕತ್ತಾಳೆ, ಎದ್ದಾಳ ಹಾಕಿನೂ ಕೂಡ. ಇನ್ನು ಸೇರಂದ್ರಮ್ಮ ಯಾಕೆ ಅದು 5ಕ್ಕೆ ಮೆಸೇಜ್ ಬಂದೈತ್ರಿ. ಮೆಸೇಜ್ ಬಂದ ತಕ್ಷಣ ನನಗೆ ಏನು ಬಟ್ ಆ ಮೆಸೇಜ್ನ ಟೆನ್ಷನ್ ಆಗಲಿಲ್ಲ. ಯಾಕಂದ್ರೆ ಇವ್ರು ಯಾರನ್ನ ನಂಗೆಲ್ಲ ಗೊತ್ತಾಗೈತಿ. ಯಾರೋ ಮನೆಯವ್ರೇ ಅದಾರ, ಸುತ್ತಮುತ್ತದಾರ. ಯಾಕಂದ್ರೆ ನಮ್ಮ ಯಜಮಾನ್ರು ತೀರ್ಕೊಂಡಿದ್ದು, ಅವು ದುಡ್ಡು ಬಂದಿದ್ದು ನಿಮಗೆ ಯಾರು ಯೂಟ್ಯೂಬ್ ಫ್ಯಾಮಿಲಿ ನಿಜವಾಗ್ಲೂ ಗೊತ್ತಿರಲ್ಲ. ಯಾಕಂದರೆ ಇದು ನಮ್ಮ ಸಂಬಂಧಿಕರೊಳಗೆ ಯಾರದಾರೋ ಗೊತ್ತಿಲ್ಲ. ಆದ್ರೆ ಅದನ್ನು ನಾನು ಕ್ಲಿಯರಾಗಿ ನಿಮ್ಮ ಮುಂದೆ ಹೇಳಿರಿ. ಇದನ್ನ ದುಡ್ಡಿನ ಬಗ್ಗೆ ಹೇಳಿ ಸ್ನೇಹಿತರೆ. ನಮ್ಮ ಯಜಮಾನ್ರು ತೀರ್ಕೊಯ್ದು ಆಟಿಕಾಯಿ ತೀರ್ಕೊಂಡ್ರೆ, ಏನೋ ಅಕಸ್ಮಾತ್ಗೆ ಅವರು ಜಾಕ ಮಾಡಕ್ಕೆ ಹೋಗಿ ಆಟಿಕಾಯಿ ತೀರ್ಕೊಂಡ್ರೆ. ಗಾಡಿನಾಗ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಅವ್ರು ಎಷ್ಟು ತಮ್ಮ ತಿಳಿದಷ್ಟು 1.5 ಲಕ್ಷ ರೂಪಾಯಿ ಕೊಟ್ಟಿದ್ದು ಸ್ನೇಹಿತರೆ, ಇಲ್ಲ ಅಂತನಲ್ಲ. ಕೊಟ್ಟಾರ ಅಂತ ಹೇಳ್ಬೇಕು, ಕೊಳ್ಳಾರ ಕೊಟ್ಟಿಲ್ಲ ಅಂತ ಹೇಳ್ಬೇಕು. 1.5 ಲಕ್ಷ ರೂಪಾಯಿದಾಗ 1 ಲಕ್ಷ ರೂಪಾಯಿ ಶ್ರಾವಣಿ ಹೆಸರಿಟ್ಟಂತೂ ನಿಮ್ಗೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಹೇಳಿನಿ. ಇದನ್ನೇ ಮುಚ್ಚಿಡೋದಿಲ್ಲ, ನಾ ಯಾವುದೂ ಮುಚ್ಚಿಟ್ಟಿಲ್ಲ, ಹೇಳಿನಿ. ಮತ್ತು 50,000 ರೂಪಾಯಿ ಏನೈತೆ ಶ್ರಾವಣ ದವಾಖಾನೆ ಜೋಳ ಕಾರ್ಯಕ್ರಮ. ಶ್ರಾವಣಂದು ಪ್ರೆಗ್ನೆಂಟ್ ಇದ್ದಾಗ ಅಪ್ಪ ತೀರ್ಕೊಂಡಾರೆ. ಜೋಳ ಕಾರ್ಯಕ್ರಮ ಮತ್ತು ದವಾಖಾನೆ ಎಲ್ಲ ಇರ್ತಾವೆ ಸ್ನೇಹಿತರೆ. ಈಗ ಮಾಡ್ಕೊಂಡಿನಿ. ಆಮೇಲೆ ಈ ಕಡೆಂತ 1 ಲಕ್ಷ ರೂಪಾಯಿ ಅವು ಹಿಂಗೆ ಖರ್ಚತ್ತ ಬಾ ಅಂತೇಳಿ ಹೋಗಿ ಶ್ರಾವಣಿ ಹೆಸರಿಗೆ FD ಮಾಡಿ ಹೋದಿನಿ. ಈ 1 ಲಕ್ಷ ರೂಪಾಯಿ ಅಂದ್ರೆ 100 ರೂಪಾಯಿ ಇದೆ ಸ್ನೇಹಿತರೆ. ಇವಾಗ 1 ಲಕ್ಷ ರೂಪಾಯಿ ಐತೆ ಅಂತೇಳಿ ನಾನು ಈ 4 ವರ್ಷ ನಮ್ಮ ಮನೇನು ತೀರ್ಕೊಂಡು 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿ. ಈ 5 ವರ್ಷನಾಗ ನಾ ಏನಾರ ಶ್ರಾವಣಿ ಬರೀ ಸಾಲಿಗೆ ಆಗ್ತೈತಿ ಸ್ನೇಹಿತರೆ. ಸಾಲಿಗೆ ಹಚ್ಚಿ ಸಾಲಿಗೆ ಆಗ್ತಿತ್ತು. ಇಲ್ಲ ನಾ ಕಷ್ಟಪಟ್ಟು ದುಡ್ಡು ಕಲಿಸ್ಬೇಕಂತೆ ಅದೊಂದು 1 ಲಕ್ಷ ರೂಪಾಯಿ ಅಮೌಂಟ್ ಎತ್ತಿ ಹೋಗಿನಿ. FD ಮಾಡೋದಿಲ್ಲ. 1 ಲಕ್ಷಕ್ಕೆ 2 ಲಕ್ಷ ಹಿಂಗಾಗಿ ಒಂದು ಏನೋ 2-3 ಲಕ್ಷ ಆಗ್ತದ್ರೆ ಮುಂದೆ ದೊಡ್ಡ ಸಾಲ ಇದಾವೆ ರೀ. ಒಂದೊಂದು ವರ್ಷಕ್ಕೆ 1 ಲಕ್ಷ ಸಾಲ ಇರ್ತಾವೆ. ಅಂಥ ಸಾಲಿ ಬರ್ತಾವೆ. ಅವರಿಗೆಲ್ಲ ಒಳ್ಳೇದ ಮಾಡ್ಬೇಕಂತ ಎತ್ತಿಟ್ಟಿನಿ. ಅದೇ 1 ಲಕ್ಷ ರೂಪಾಯಿ ಅಂತ ಹಾಕೈತ್ರಿ. ಅದಕ್ಕೆ ದುಡ್ಡು ಐತಿ ದಿಮಾಕ ಮಾಡ್ತೀವಿ, ದುಡ್ಡಿಲ್ಲ ಅಂತ ಕಮೆಂಟ್ ಹಾಕಿದ್ದು ಇವಾಗ ಅರ್ಥ ಆಯಿತು. ಇದು ಯಾಕೆ ಹಾಕ್ಯಾರ ಈ ಥರ ಕಮೆಂಟ್ ಅಂತ. ನಾ ಯಾಕಪ್ಪ ನನ್ನ ದುಡ್ಡು ಐತೆ ಇಲ್ಲ ಅಂತ ಅವ್ರ ಮುಂದೆ ಹೇಳಕ್ಕೆ ಹೋಗಿಲ್ಲ. ಏನಿದು ನಾ ಕಷ್ಟಪಟ್ಟು ದುಡ್ಡು ಯಾರಿಗೆ ಕಣ್ಣೆ ಕಣ್ಮತ್ ನಾ ಅಂತಿದ್ಯಾ. ಇದು ಏನು ನಾ ಈಗ ಚಿಂತೆ ಮಾಡಿ ನೋಡಿ ಸ್ನೇಹಿತರೆ. ಯಾಕೆ ಚಿಂತೆ ಮಾಡ್ಬೇಕ್ರಿ? ನಮ್ಮನ್ನ ಬೆಳ್ಯಾಕತ್ತನ ಕಾಳು ಬಾ ಮಂದಿ ಬರ್ತಾರ. ಹೊಟ್ಟೆ ಕಿಚ್ಚಿ ಕೋಳಿ ಏನು ಮೊಟ್ಟೆ ಇರಲಿಲ್ಲ ಅಂತ ಹಂಗೆ ಎಷ್ಟು ಹೊಟ್ಟೆ ಕಿಚ್ಚಿಬಿಟ್ರು ಅವಕ್ಕೇನು ಸುಖ ಸಿಗಲ್ಲ ಸ್ನೇಹಿತರೆ. ನಮ್ಮದು ಏನಿರ್ತಾನೆ ಮಾಡ್ಕೊಂಡು ಹೋಗಿ ಓದ್ತೀನಿ. ನಾ ಮತ್ತೆ ಇದ್ರ ಮೇಲೆ ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಇದೇ ಥರ ನಿಮ್ಗೆ ಇನ್ನೊಂದು ವಾರ್ನಿಂಗ್ ಕೊಡ್ತೀನಿ. ಇವತ್ತು ಚಾನ್ಸ್ ಕೊಟ್ಟಿನಿ, ಇದೊಂದು ಚಾನ್ಸ್ ಕೊಡ್ತೀನಿ. ಈ ವಿಡಿಯೋ ನೋಡ್ತೀರಿ ನೀವು ಇದೇ ಥರ ಬಂದು ವಾಟ್ಸಪ್ ಮೆಸೇಜ್ ಮಾಡಾಕತ್ರ ನಿಮ್ಮ ವಾಟ್ಸಪ್ ಮೆಸೇಜ್ 5 ನಿಮಿಷನೇ ಬ್ಲಾಕ್ ಮಾಡ್ಬೋದು. ಯಾರ ಕೈಲ ಬ್ಲಾಕ್ ಮಾಡಿಸ್ಬೋದು. ನನ್ನ ಮಾತ್ರ ಮಾಡಕ್ಕೆ ಬರಲ್ಲ. ಅದನ್ನ ಯಾಕೆ ಬಿಟ್ಟಿನಿ ಅಂದ್ರೆ ಯಾರದಾರ ತಿಳ್ಕೊಬೇಕನ್ನಂಗೆ ಅನಿಸಿತ್ತು. ತಿಳ್ಕೊಂಡಿನಿ. ಅವ್ರು ಯಾರಂತೂ ಗೊತ್ತೈತೆ ನನಗೆ. ಆದರೆ ನೀವು ಇಷ್ಟಕ್ಕನ್ನೇ ನೀವು ಸರ್ಕೊಂಡ್ರೆ ಬೇಷಾಗ್ತದೆ. ಸರ್ಕೋಲಿಕ್ಕಂದ್ರೆ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ನಂಬರ್ನೇ ಹಾಕ್ತೀನಿ. ಅವರೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೇ ಮಾತಾಡ್ತೈತಿ ನಿಮ್ಗೆ. ನಾ ಮಾತಾಡಲ್ಲ, ಯೂಟ್ಯೂಬ್ ಫ್ಯಾಮಿಲಿ ಕೂಡ ಮಾತಾಡ್ತೀನಿ. ನಾನು ಮಾತಾಡಕ್ಕೆ ಹೋಗಲ್ಲ ನಿಮ್ಗೆ. ಯಾಕಂದ್ರೆ ನಾ ಏನನ್ನೋದು 1.5 ವರ್ಷ ಆಯ್ತು ಅವ್ರು ನೋಡ್ಕೊಂಬರಾಕತ್ತಾರ. ನೀವೊಂದು ಸೇರ್ಲಿಕ್ಕಂದ್ರೆ ನೀವು ಒಬ್ಬರು ಸೇರ್ಲಿಕ್ಕಂದ್ರೆ ನಾನು ಇಡೀ ಯೂಟ್ಯೂಬ್ ಫ್ಯಾಮಿಲಿ ಇದೆ. ನನಗೆ ಸಾವಿರಾರು ಜನ ಹೆಲ್ಪ್ ಮಾಡ್ಯಾರ. ಸಾವಿರಾರು ಜನ ನಾವು ಕಷ್ಟ ಸುಖ ಕೇಳ್ಯಾರ. ಎಲ್ಲರೂ ಅಕ್ಕ ನೀವು ಟೆನ್ಷನ್ ಆಗಿರಬೇಡಿ, ಧೈರ್ಯವಾಗಿರಿ. ಅವ್ರ ಕಮೆಂಟ್ ಓದ್ತೀವಿ ನೋಡಿ ಸ್ವಲ್ಪ ನಾಚಿ ಬರ್ಬೇಕು. ಅವ್ರ ಕಮೆಂಟ್ಗಳು ಓದಿದ್ರು ನಿಮ್ಗೆ ಆ ಥರ ಸಪೋರ್ಟ್ ಮಾಡ್ತಾರೆ. ನೀವೊಬ್ಬರು ಬಂದು ವಾಟ್ಸಪ್ನೇ ಬಂದು ಮನ್ಸಿಗೆ ನೋವು ಮಾಡ್ಬೇಕಂದ್ರೆ ನಾನು ಹೆದ್ರಕ್ಕೆಲ್ಲ ನನಗೆ ಗೊತ್ತಾಯಿತು. ಹೆದ್ರಕ್ಕಲ್ಲ. ನಾನು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳಿಲ್ಲ. ಇವರು ಯೂಟ್ಯೂಬ್ ಫ್ಯಾಮಿಲಿಗೆ ರೊಕ್ಕ ಐತಿ ಆದರೂ ಹೇಳಿಲ್ಲ ಅಂತಿರ್ಬೇಕು. ನಾ ಹೇಳೀನಿ. ನಾನೇನು ಬಟ್ಟೆ ವ್ಯಾಪಾರದ್ದು 50,000 ರೂಪಾಯಿ ಕೊಟ್ಟಿದ್ದು. ಅದ್ರಾಗನೇ ಬಟ್ಟೆ ವ್ಯಾಪಾರ ಮಾಡ್ಕೊಂಬಂಟೆ ನಾನು. ಅದೊಂದು 1 ಲಕ್ಷ ರೂಪಾಯಿ ಶ್ರಾವಣಿ ಹೆಸರು ಓದಿನಿ. ನಾನಿಲ್ಲ ಅಂತ ಹೇಳಲ್ಲ. ನಾ ದುಡಿತೀನಿ, ನನ್ನ ಮಕ್ಕಳು ಸಾಕ್ತೀನಿ. ನೀವೇನು ಬಂದು ಸಾಕಲ್ಲ ನನ್ನ ಮಕ್ಕಳ. ನಾ ಸಾಕ್ತೀನಿ. ನನ್ನ ಮಕ್ಕಳು ಹೆಂಗೆ ನೋಡ್ಕೋಬೇಕು ನನಗೆ ಗೊತ್ತು. ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತು. ನಾ ಯಾವ ಥರ ದುಡಿಬೇಕು ಅನ್ನೋದು ಗೊತ್ತು ನನಗೆ. ರಾತ್ರಿ ಆಗಲಿ ಕಷ್ಟಪಟ್ಟು ನಾ ದುಡಿದು ನನ್ನ ಮಕ್ಕಳು ಸಾಲಿ ಸಂಬಂಧ ನೋಡ್ಕೊತೀನಿ ಅನ್ನೋ ತಾಕತ್ತು ನನಗೈತಿ. ನನ್ನ ಮಗಳು ಈ ಸಾಲಿಗೆ ಹಚ್ಬೇಕಂತ ನಾನು ಮನಸ್ಸಾಗಿ ಈ ಸಾಲಿಗೆ ನಾನು ಹಚ್ತೀನಿ. ನಾ ಯಾರ ಮಾತು ಕೇಳಲ್ಲ. ನನ್ನ ಮನಸ್ಸು ಸಾಕ್ಷಿಯಾಗಿ ನಾನು ಮಾಡ್ತೀನಿ. ದೇವರ ಆಶೀರ್ವಾದ ಇದೆ. ನನ್ನ ಜನಗಳ ಪ್ರೀತಿ ಸಪೋರ್ಟ್ ಇದೆ. ನೀವೆಂದೂ ನಮಗೆ ಬಿಡು ಏನೋ ಯೂಟ್ಯೂಬ್ನಲ್ಲಿ ಮಾಡಾಕತ್ತಲಿಕ್ಕೆ ಒಂದು ಅರ್ನಿಂಗ್ಸ್ ಮಾಡಾಕತ್ತಲಿಕ್ಕೆ ಗೊತ್ತಾಗೈತೆ ಅವ್ರಿಗೆ. ಯೂಟ್ಯೂಬ್ ಪೇಮೆಂಟ್ ಬರ್ತಾನೆ ಗೊತ್ತಾಗೈತೆ. ಅದಕ್ಕೆ ಈ ಥರ ಕಾಳು ಹೇಳಕತ್ತಾರ. ಕಾಳು ಹೇಳಿದ್ರೆ ಆ ಕಾಲೆಲ್ಲ ನಿಮ್ಮೆಲ್ಲ ಮೆಟ್ಟಲ್ಲ. ನೀವೇನು ಹೇಳಕ್ಕೆ ಬರ್ತಿಲ್ಲ. ನಿಮ್ಮನ್ನೇ ಮೆಟ್ಟಲು ಮಾಡ್ಕೊಂಡು ಹೊತ್ತಾಗಿ ನಾನು ತೆಗಿಯಕ್ಕಲ್ಲ. ನಾನು ಅದೇ ಆ ವಿಡಿಯೋದಾಗ ಯಾಕೆ ಅಂತಿದ್ರೆ ಈ ಥರ ಯಾಕೆ ಕಮೆಂಟ್ ಆಗ್ತಾರಪ್ಪ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಏನಾರ ನಾನು ಮೋಸ ಮಾಡಾಕತ್ತಿತ್ತು ಅಂತ ನನಗೆ ಬೇಜಾರಾಗಿ ಎತ್ತಿದ್ದು. ಈ ವಿಡಿಯೋದಾಗ ಯಾರು ಅನ್ನೋದು ನಂಗೆ ಗೊತ್ತೈತಲ್ಲ. ನನಗೆ ಯಾಕೆ ಬೇಜಾರು ಮಾಡ್ಕೋಬೇಕ್ರಿ?
ನಂದೇನು ತಪ್ಪಿದೆ ಅಂತ. ನಾನೆಲ್ಲ ಎಷ್ಟು ನೀವು ಬೇಕಾದ್ರೆ ನಿಮ್ಗೆ ಏನಿಲ್ಲ ಸ್ನೇಹಿತರೆ, ನಾನು 1,00,000 ರೂಪಾಯಿ ಶ್ರಾವಣೀಸ್ ಗಟ್ಲೆ ನಾನು ರಘು ಹಿಡಿದಾಗ ಹೇಳ್ರಿ, ನಾ ಸುಳ್ಳಾತಾಗಿಲ್ಲ. ನಿಮ್ಮ ಮುಂದೆ ಮುಚ್ಚಿಡಾಕೆ ಏನೈತೆ ರೀ? ನಂದೇನು ನನ್ನ ಸಂಸಾರ ಗುಟ್ಟು ನಿಮ್ಮ ಮುಂದೆ ಮುಚ್ಚಿಡಾಕೆ ಏನು ಗುಟ್ಟು ಅನ್ನಕ್ಕೆ ಏನೈತೆ ರೀ? ಇಷ್ಟೇ ನೋಡ್ರಿ ಸಂಸಾರ ಗುಟ್ಟು. 2 ಮಕ್ಕಳು, ನನಗೆ ಒಂದು ಮನೆ ಇರಾಕೆ, ನನ್ನ ಜೀವನಕ್ಕೆ ಆಸರ ರಾಟಿ, ನನಗೆ ಲಕ್ಷ್ಮಿ ಬಟ್ಟೆ ಮಾರೋ ಲಕ್ಷ್ಮಿ ಇದೊಂದು ರಾಟಿ, ನನ್ನ ಮಕ್ಕಳದು ನನ್ನ ಮಕ್ಕಳಾಯ್ತು, ನನ್ನ ಕೆಲಸ ಆಯ್ತು, ನನಗೆ ಒಂದೊಂದು ಜೀವನ. ಮತ್ತು ಲಾಸ್ಟ್ ನನ್ನ ಜೀವನ ಏನಂತಂದ್ರೆ ನನಗೆ ಹೆಚ್ಚದಾಗಿ ಸಿಕ್ಕಿದಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಇದೊಂದು ನನಗೆ ಮುಖ್ಯವಾದ ಫ್ಯಾಮಿಲಿ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ. ಇದು ಸಿಕ್ಕಿದಕ್ಕೆ ನಾನು ಎಲ್ಲ ಟೆನ್ಷನ್ ಮರೆತು, ಎಲ್ಲ ಕಷ್ಟ ಸುಖ ಮರೆತು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ನಿಮ್ಗೂ ಖುಷಿಯಾಗಿರ್ತೀನಿ. ನನ್ನ ಮೊದಲು ಎಷ್ಟು ಟೆನ್ಷನ್ ಇತ್ತಂದ್ರೆ ನನ್ನ ಟೆನ್ಷನ್ ಬರೀ ಅದೇ ಚಿಂತೆ ಎಲ್ಲ ಧ್ಯಾನ ಆಗ್ತಿತ್ತು. ಇವಾಗ ಯೂಟ್ಯೂಬ್ ಓಪನ್ ಮಾಡಿದ್ನೆಲ್ಲ ಎಲ್ಲರ ಸಪೋರ್ಟ್, ಎಲ್ಲರ ಪ್ರೀತಿ ವಾಸ್ತಲ್ಯ. ಮೊದಲು ಏನಂತಿದ್ರು ಗೊತ್ತಾ ಸ್ನೇಹಿತರೆ, ಯೂಟ್ಯೂಬ್ ಮಾಡುವ ಹೊತ್ನ್ಯಾಗ ಎಲ್ಲರೂ ಏನಂತೀ, ನೀ ಏನು ಕಾಮ ವಿಡಿಯೋ ಮಾಡ್ತಿ, ನೀನು ಐಟಿ ಮ್ಯಾಗ ವಿಡಿಯೋ ಮಾಡ್ತಿ, ನೀ ಏನು ರೆಡಿ ಮಾಡ್ತೀನ, ತಲೆಯ ಚಟ್ಟನೆ ತೆಗಿತೈತಿ ನಿಂದು, ನೀ ಏನು ಕಾಮ ವಿಡಿಯೋ ಮಾಡ್ತಿ ಅಂತ ರಗಡ್ ಮಂದಿ ನನಗೆ ಹೇಳ್ಸಿ ಮಾತಾಡ್ಯಾರ ಸ್ನೇಹಿತರೆ. ಅದೇ ಕಮ್ಮ ವಿಡಿಯೋ ಮಾಡೋಕ್ಕಿನಿ, ಅದೇ ಚಟ್ರನ್ನ ತಲೆ ಮಾಡ್ಕೋದಕ್ಕಿನಿ ಇವತ್ತೊಂದು ಏನೋ ಯೂಟ್ಯೂಬ್ನಲ್ಲೇ ಅರ್ನಿಂಗ್ಸ್ ಮಾಡಾಕತ್ತೀನಿ. ಯಾಕಂದ್ರೆ ತಲೆ ಯಾರ್ದು ಮುಖ ನೋಡಿ ಅಳಿಬಾರ್ದು ಸ್ನೇಹಿತರೆ, ಒಂದು ಮನಸ್ಸು ನೋಡಿ ಅಳಿಬೇಕು. ಇವತ್ತು ನನಗೆ ಉದಾಹರಣೆ ಇಟ್ಕೊಂಡಿನಿ, ನಾನು ಹೇಳ್ತಿರ್ತೀನಿ ಸ್ನೇಹಿತರೆ. ಈಗ ಯಾವುದು ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಚಂದ ನೋಡಿ ಅಳಿದ್ರೆ, ಚಂದ ನೋಡಿ ಮಾಡ್ಕೊಂಡ್ರಂತ ಚಾಯ್ ನೋಡಿಬಿಟ್ರಂತ. ಈಗ ನೋಡಿ ನಾವು ಒಂದು ಚಂದಾಗಿರ್ತಾರೆ, ಚಂದ ನೋಡಿ ಲಗ್ನ ಮಾಡ್ಕೊಂಡಿರ್ತಾರಂತ. ಇದು ಶಾಸ್ತ್ರ ಆಯಿತು ಸ್ನೇಹಿತರೆ. ಚಂದ ನೋಡಿ ಮಾಡ್ಕೊಂಡ್ರಂತ ಚಾಯ್ ನೋಡಿಬಿಟ್ರಂತ. ಅದೇನು ನಾನು ಏನು ಎಲ್ಲ ಕೇಳಿಲ್ಲ. ಸತ್ಯದ ದಾರಿ ಯಾವಾಗಲೂ ಕಷ್ಟವಾಗಿರುತ್ತದೆ, ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಾಕ ಬಿಡಲ್ಲ. ಅದೇ ನೋಡಿ, ಸತ್ಯದ ದಾರಿ ಯಾವಾಗಲೂ ಕಷ್ಟವಾಗಿರುತ್ತೆ ರೀ. ಸತ್ಯ ಹೇಳ್ಕೊತಾನೆ ಬರ್ತೀವಿ, ಸತ್ಯ ದಾರಿ ಕಷ್ಟನೇ ಇರ್ತಾ, ಆದ್ರೆ ಸೋಲಾಕ ಮಾತ್ರ ಬಿಡಲ್ಲ. ನಾ ಸೋಲಲ್ರಿ, ಯಾಕಂದ್ರೆ ನಾ ಸತ್ಯವಾಗಿ ಮಾಡ್ತೇನೆ ವಿಡಿಯೋ. ನಾ ಹೆಂಗಿರ್ತೀನಿ ಆ ಥರ. ಸತ್ಯದ ದಾರಿ ಯಾವಾಗಲೂ ಕಷ್ಟವಾಗಿರುತ್ತೆ, ಆದ್ರೆ ಏನು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಮಮ್ಮಿ. ಸತ್ಯಕ್ಕೆ ಸಾವಿಲ್ರಿ. ನನ್ನ ಮಗಳ ಸನಿಯಾಗ ಗೊತ್ತು ನೋಡ್ರಿ, ನಿಮಗೆ ಗೊತ್ತಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿ ಸುಖ ಇಲ್ಲ. ಅದು ಇಷ್ಟು ಹುಡುಗ ಸನಿಯಾಗ ಗೊತ್ತು, ನಿಮಗೆ ಹೇಳೋಕ್ಕಾಗಲ್ಲ. ಸತ್ಯ ದಾರಿ ಯಾವಾಗಲೂ ಕಷ್ಟವಾಗಿರುತ್ತೆ, ಬೇಕಾದ ಕಷ್ಟ ಬರಲಿ, ಆದ್ರೆ ಎದುರಿಸುವಂಥ ಶಕ್ತಿ ನನಗೆ ಆ ಭಗವಂತ ಕೊಟ್ಟಾನ. ಮತ್ತು ನಾನು ಸೋಲಾಕ ಭಗವಂತ ಬಿಡಲ್ಲ. ಯಾಕಂದ್ರೆ ನಮ್ಮ ಸತ್ಯ ಅಂತ ಜೀವನ ಮಾಡ್ಕೊಂಬಂದಿರ್ತೀವಿ. ಸೋಲಾಕ್ ಹೆಂಗೆ ಬಿಡ್ತಾನ್ರಿ? ಮುಂದೊಂದು ನನ್ನ ಮಕ್ಕಳು ಒಂದು ದಂಡಿಗೆ ಹತ್ತಾರ ನನ್ನ ವಿಶ್ವಾಸ ಇದೆ, ನನ್ನ ಮಕ್ಕಳು ಕರೀತಾರೆ ನನ್ನ ವಿಶ್ವಾಸ ಇದೆ. ಅನ್ನ ಬೇದಷ್ಟು ತಿನ್ನಲು ಯೋಗ್ಯ ಮನುಷ್ಯ, ನೊಂದರೆ ಬದುಕಲು ಯೋಗ್ಯ. ಹಂಗಂದ್ರೆ ಅನ್ನ ಎಷ್ಟು ಅದು ಬೇಯ್ತೈತಿ, ಎಷ್ಟು ಅನ್ನ ಆಗುತ್ತೆ ನೋಡಿ, ಅದು ತಿಂದ್ರೆ ರುಚಿ ಯೋಗ್ಯ ಮನುಷ್ಯ ಹಂಗೆ ಆರಾಮಾಗಿರ್ತ. ಹಸಿ ಬಿಸಿ ಅನ್ನ ತಿಂದು ಆರಾಮಾಗಿರುತ್ತೆ. ನೀವೆಲ್ಲ ಬಂದು ನನ್ನ ವಾಟ್ಸಪ್ ನಂಬರ್ ಕಮೆಂಟ್ ಆಗ್ತಿಲ್ಲ, ಹಸಿ ಬಿಸಿ ಅನ್ನ ತಿನ್ನೋರು ನೀವು ಯೋಗ್ಯತೆ ಇಲ್ಲಾರ ಮನುಷ್ಯರನ್ನೇ ನೀವು ಆ ಥರ ಕಮೆಂಟ್ ಹಾಕೋರು. ಗೊತ್ತಿದ್ದವ್ರು ಮಾಡ್ತಿಲ್ಲ, ನಿಮಗೆ ಮನಸ್ಸಾಕ್ಷಿನೇ ಇಲ್ಲ. ಇದೊಂದು ಸರಿ ನಿಮ್ಗೆ ವಾರ್ನಿಂಗ್ ಮಾಡ್ತೀನಿ, ಇನ್ನೊಂದು ಸರಿ ವಾರ್ನಿಂಗ್ ಮಾಡ್ತೀನಿ. ಈ ಸರಿ ಲಾಸ್ಟ್ ಬಿಡ್ತೀನಿ. ಇದು ಎರಡನೇ ವಿಡಿಯೋ ಮಾಡೋದು. ನಾ ಮಾತ್ರ ಅಂಜಲ್ರಿ, ಆ ವಿಡಿಯೋದಾಗ ಹತ್ತಿರ್ಬೇಕು, ಈ ವಿಡಿಯೋದಾಗ ನಾ ಅಳಲ್ಲ. ಯಾಕೆ ಅಳ್ಬೇಕು? ನಂದೇನು ತಪ್ಪಿದೆ? ನನ್ನ ಸುತ್ತಮುತ್ತ ಇದ್ದುಕೊಂಡು ನನ್ನ ಎಲ್ಲ ತಿಳ್ಕೊಂಡವ್ರು ನನಗೆ ಈ ಥರ ಮಾಡೋಕತ್ತಿಲ್ಲ. ನಿಮ್ಮ ನಂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಗ್ಯಾರಂಟಿ. ಇಷ್ಟಕ್ಕೆ ಸರ್ಕೊಂಡ್ರೆ ಬೇಸಾಯ್ತು. ನಿಮ್ಮ ನಂಬರ್ ಬ್ಲಾಕ್ ಮಾಡ್ಬೋದು. ಯಾಕೆ ಬ್ಲಾಕ್ ಮಾಡ್ಬೇಕು? ನಿಮ್ಮ ನಂಬರ್ ನೀವು ಸರ್ಕೋಬೇಕಲ್ಲ. ನೀವು ತಪ್ಪು ಮಾಡಿರಿ, ನೀವು ಸರ್ಕೋಬೇಕು. ನಾ ಬ್ಲಾಕ್ ಮಾಡಿ ನಾ ತಪ್ಪು ಮಾಡಿದ್ರೆ ಅಯ್ಯೋ ಬಿಡಪ್ಪ ನಾ ತಪ್ಪು ಮಾಡೀನಿ, ನಂಬರ್ ಬ್ಲಾಕ್ ಇಷ್ಟನೇ ಆಗಿಬಿಡ್ತೀನಿ ಅಂತ ನಾ ಹಾಕ್ಬೋದು. ನಂದೇನು ತಪ್ಪಿಲ್ಲ, ನಾ ಯಾಕೆ ಬ್ಲಾಕ್ ಆಗಬೇಕು? ನೀವು ಸರ್ಕೋರಿ, ನಿಮ್ಮ ತಪ್ಪಿದೆ, ನೀವು ಸರ್ಕೋದು ಬಿಡಿ. ಯಾಕಂದ್ರೆ ನನ್ನ ಸಂಟೆಗೆ ಬರಬೇಡಿ. ನಾ ಯಾರು ಸಂಟೆಗೆ ಹೋಗಲ್ಲ, ನಾ ಯಾರನ್ನೂ ತೊಡ್ವಾಕ್ ಹೋಗಲ್ಲ. ನಾನು ತೊಡ್ರಿ ಮಾತ್ರ ಮುಂದಕ್ಕೆ ಒಂದು ಹೆಜ್ಜೆ ಇಡಕ್ಕೆ ಬಿಡಲ್ಲ, ತಿಳ್ಕೊಂಬಿಡಿ. ನಾನು ಈ ವಿಡಿಯೋದಾಗ ಇಷ್ಟ ಹೇಳ್ತೀನಿ. ಮತ್ತೇನೋ ಈ ಕಮೆಂಟ್ಗಳು ರಿಪೀಟ್ ಆದು, ಈ ಮೆಸೇಜ್ಗಳು ರಿಪೀಟ್ ಆದು, ನಿಮ್ಮ ನಂಬರ್, ನಿಮ್ಮ ಐಡಿದು ಏನಿರುತ್ತೆ ಸೋಷಿಯಲ್ ಮೀಡಿಯಾದಾಗ ಗ್ಯಾರಂಟಿನ ಹಾಕ್ತಿ ನೋಡಿ. ಇನ್ನೂ ವಿಡಿಯೋ ನೆಕ್ಸ್ಟ್ ವಿಡಿಯೋ ಏನೋ ಒಂದು ಮೆಸೇಜ್ ಬಂತು, ನೆಕ್ಸ್ಟ್ ವಿಡಿಯೋ ಕಮೆಂಟ್ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ನಂಬರ್ ಬರುತ್ತೆ. ಅಲ್ಲಿ ನಾ ಮಾತಾಡಲ್ಲ, ನಮ್ಮ ವ್ಯೂವರ್ಸ್ಗಳೇ ಮಾತಾಡ್ತಾರೆ. ನಂಬರ್ ಕೊಟ್ಟಿದ್ರೆ ತಲೆಗೆ ಇಟ್ಕೊಳ್ಳಿ, ಹುಷಾರಾಗಿರಿ. ಯೂಟ್ಯೂಬ್ ಫ್ಯಾಮಿಲಿ ಜನ ಬಲ ಇದೆ, ನಂಗೆ ಹಣ ಬಲ ಇಲ್ಲದೇ ಇರ್ಬೋದು. ಹಣ ಬಲ ನಂಗೆ ಯಾವತ್ತೂ ಇಲ್ಲ. ಹಣಕ್ಕೆ ನಾನು ಎಂದೂ ಬೆಲೆ ಕೊಡಲ್ಲ. ಜನಕ್ಕೆ ಮನಸ್ಸಾಕ್ಷಿಗೆ ಬೆಲೆ ಕೊಡ್ತೀನಿ. ಜನ ಬಲ ಇದೆ ನನಗೆ, ಹಣ ಬಲ ಎಂದೂ ಇಲ್ಲ. ಜನ ಬಲ ಇದೆ, ಹುಷಾರಾಗಿರಿ. ನೀವೆಲ್ಲ ಈಚೆಗೇನು ಬಿಡು, ಇದ್ರತಾಕೇನೈತಿ, ಇದು ಏನು ಯಾರು ಹಚ್ಚುತ್ತೆ ಯಾವ ಬಿಡ್ತೀನಿ ನಿಮ್ಗೆ ಅನಿಸ್ತಿರ್ಬೇಕು. ನನಗೆ ರೊಕ್ಕ ಗಳಿಸೋದು ಬೇಡ, ರೂಪಾಯಿ ಗಳಿಸೋದು ಬೇಡ, ನನಗೆ ಜನಗಳು ಬೇಕು, ಜನಗಳ ಪ್ರೀತಿ ಬೇಕು ಅಂತೇಳಿ ನಾನು ಯೂಟ್ಯೂಬ್ ಬಂದಿದ್ದು. ನನಗೇನೋ ನನ್ನೊಂದು ಟೆನ್ಷನ್ ಬರುತ್ತೆ. ಅವರೆಲ್ಲ ನನ್ನ ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟಾರ. ಎಷ್ಟು ಮಂದಿ ಎಷ್ಟು ಹೆಲ್ಪ್ ಮಾಡ್ಯಾರ. ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಹೆಲ್ಪ್ ಮಾಡೋದು ಹೋಲಿ. ಅವ್ರಿಗೆ ಇನ್ನೊಬ್ರಿಗೆ ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡೋದು ಬಿಡಲಿ. ಇನ್ನೊಬ್ರಿಗೆ ಕಷ್ಟದಾಗಿದ್ದವ್ರಿಗೆ ಕಷ್ಟ ಕೊಡೋದು ಭಾಳ ದೇವ್ರನ್ನ ಮೆಚ್ಚಲ್ಲ ನೋಡಿ ಸ್ನೇಹಿತರೆ, ಮೆಚ್ಚಲ್ಲ.
ಮುಖ ಪರಿಶುದ್ಧವಾಗಿದ್ದರೆ ಸಾಲದು, ಮನಸ್ಸು ಪರಿಶುದ್ಧವಾಗಿರಬೇಕು. ನಮ್ಮ ಮುಖ ಚಂದಿದ್ರೆ ನಮ್ಗೆ ಏನು ಅಂತಲ್ಲ, ನೀವು ಆ ಥರ ವಿಡಿಯೋ ಮಾಡ್ತಿ ಈ ಥರ ವಿಡಿಯೋ ಮಾಡ್ತಿ ನನ್ನಿದ್ರೆ ಕಿವಿ ಕೇಳಲ್ಲ. ನಮ್ಮ ಮಂದಿ ಮಕ್ಕಳು ನಮ್ಮ ರಿಲೇಷನ್ ಒಳಗೆ ಮಾತಾಡೋಣ, ಏನು ನೀ ವಿಡಿಯೋ ಮಾಡ್ತಿ ನಿನ್ನ ತಲೆ ಚಟ್ನಿ ತೆಗಿರ್ತೈತಿ, ಏನು ಆ ಥರ ನೈಟಿ ಮ್ಯಾಗ ರೀಲ್ಸ್ ಮಾಡ್ತಿ, ನೈಟಿ ಮ್ಯಾಗ ವಿಡಿಯೋ ಮಾಡ್ತಿ, ಸೀರೆ ಉಟ್ಕೊ ಮಾಡು, ಹಂಗೆ ಮಾಡು ಹಿಂಗೆ ಮಾಡೋಕೆ ನೀವು ರಘು ಸೊಲ್ಯೂಷನ್ ಕೊಟ್ರಿ. ನನ್ನ ಆತ್ಮಸಾಕ್ಷಿ ಏನೋ ನಾ ಹೆಂಗಿರ್ತೀನಿ ರಿಯಲ್ ಆಗಿ ನಾವು ವಿಡಿಯೋ ಮಾಡಬೇಕು. ರಿಯಲ್ ಆಗಿ ವಿಡಿಯೋ ಮಾಡಿ ಇದೇ ಈಗ ನನಗೆ ಇಷ್ಟು ಮಂದಿ ಇದು ಮಾಡ್ತಾರಂದ್ರೆ ನನ್ನ ಮನಸ್ಸಾಕ್ಷಿ ನೋಡಿ ಅವರು ನನಗೆ ಸಪೋರ್ಟ್ ಮಾಡಾಕತ್ತಾರೆ. ನನ್ನ ಅಂದ ಚಂದ ನೋಡಲ್ಲ, ಅಂದ ಚಂದಕ್ಕೆ ಎಂದೂ ಮರಳಾಗಬಾರ್ದು, ನಮ್ಮ ಮನಸ್ಸಾಕ್ಷಿ ಮರಳಾಗಬೇಕು. ಏನೋ ಅಂತಾರೆ ಸ್ನೇಹಿತರೆ, ಈ ಸಾಲ ಆಗಿದ್ರೆ ಬೆಳ್ಳಗಿದ್ದೆಲ್ಲ ಹಾಲು ಅಂತ ನಂಬೇಡಿ, ಸುಣ್ಣನೂ ಬೆಳಗಿರಿ ಸ್ನೇಹಿತರೆ. ಬೆಳ್ಳಗಿದ್ದೆಲ್ಲ ಹಾಲು ಅಂತ ನಂಬಿದ್ರೆ ನಾವೆಲ್ಲ ಇಬ್ಬರು ಸೀರೆ ಉಟ್ಕೊಂಡು ಚೈನಿಯಾಗಿ ಲಿಪ್ಟಿಕ್ ಹಾಕ್ಕೊಂಡು ಹಂಗೆ ಹಿಂಗೆ ಮಾಡ್ತಾರೆ ನಿಮ್ಮ ವಿಡಿಯೋ. ಈಗೆಲ್ಲ ಲಿಪ್ಟಿಕ್ ಹಾಕ್ಕೊಂಡು ಮಸ್ತ್ ಡ್ರೆಸ್ ಚೈನಿ ಮಾಡೋ ವಿಡಿಯೋ ಎಲ್ಲ ನೋಡ್ತಾವು. ಎಲ್ಲ ನೀನು ದೊಡ್ಡ ಇದು ಆಗ್ತೀನಿ ಯೂಟ್ಯೂಬಲ್ಲಿ ಬೆಳಿತೀನು, ನೀನು ಪೇಮೆಂಟ್ ತೊಗೋತೀನಿ ಯೂಟ್ಯೂಬಲ್ಲಿ ನೋಡೋನು ಹೆಂಗೆ ತೊಗೋತಿ ಅಂತ ನನಗೆ ಅಂದವ್ರು ಬಾ ಮಂದಾರ ಇದ್ರಿಗೆ ಅಂದವ್ರಿ. ಆದರೆ ನಾನು ಅನ್ನೋದು ಅವ್ರಿಗೆ ಓದಿಸಿದ ಪೀಡೆ ಕೊಡ್ತೀನಿ ಅಷ್ಟೇ. ಪೇಮೆಂಟ್ ಬಂದ್ಮ್ಯಾಗ ನಾನು ಯಾರಿಗೆ ಮಾತಾಡೋಕೆ ಹೋಗಲ್ರಿ, ಅವ್ರದ್ದು ಅವರೇ ತೊಗೊಂಡು ಹೊಡ್ಕೊಂಡಿರ್ಬೇಕು ಅಷ್ಟೇ. ನನಗೆ ಇನ್ನೊಬ್ರು ಮಾತಾಡಿ ಇನ್ನೊಬ್ರು ಮನಸ್ಸಿಗೆ ನೋವು ಮಾಡೋ ಬುದ್ಧಿ ನನಗೆ ಆ ದೇವ್ರು ಕೊಟ್ಟಿಲ್ಲ. ನಮ್ಮ ತಂದೆ ತಾಯಿನೂ ಅಂತ ನಮ್ಮ ಸಂಸ್ಕೃತಿ ಕಳಿಸಿಲ್ಲ. ಒಳ್ಳೆ ಇನ್ನೊಬ್ರು ಕಷ್ಟ ಇದ್ದಾರೆ ನಿನ್ನ ಕೈಲಾಗ ಹೆಲ್ಪ್ ಮಾಡು, ಇಲ್ಲಿಕ್ಕಂದ್ರೆ ಸರ್ಕೊಂಬಿಡು, ಸುಮ್ಮನೆ ನಿನ್ನ ಪಾಡಿ ನಿಂತ್ಬಿಡು ಅಂತ ನಮ್ಮ ತಂದೆ ತಾಯಿ ಎಷ್ಟೋ ಬರೀ ಹೇಳ್ಕೊಟ್ರು ನಮ್ಮಪ್ಪ. ನಾ ಆ ಥರ ಮಾಡೋಕೆ ಹೋಗಲ್ಲ. ಆದ್ರೆ ಅಂದಿರಿ ಯಾರ್ಯಾರು ಅಂದಿಲ್ಲ ಅಂತ ನಾನು ಅಂದ್ರ ನಾ ಚೇಂಜ್ ಆಗಿಲ್ಲ. ನನಗೆ ಏನು ಅನ್ಸುತ್ತೆ ನಾ ಮಾಡ್ತೀನಿ ರೀ, ನೀವು ಅಂದಾರ ಅಂತೇಳಿ ನಾನು ದಾರಿ ತಪ್ಪಲ್ಲ. ನಾನು ಅನ್ಸಿದ್ದು ನಾ ಮಾಡೇ ಮಾಡ್ತೀನಿ. ಇವಾಗ ಇಷ್ಟು ದಿನ ಹೆಂಗೆ ವಿಡಿಯೋ ಮಾಡ್ಕೊಂಬಂದು ಮುಂದಿನ ಹಾಗೆ ಮಾಡ್ತೀನಿ. ಆದರೆ ನೀವು ಇನ್ನೊಮ್ಮೆ ವಾಟ್ಸಪ್ ಮೆಸೇಜ್ ಹಾಕಿದ್ರಿ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ನಂಬರ್ ಹೋಗುತ್ತಾ. ನಾ ಜವಾಬ್ದಾರಿಲ್ಲ, ನೀವು ಜವಾಬ್ದಾರಿ ಆಗಿರಿ. ಮತ್ತು ಕಮೆಂಟ್ಗಳು ಏನೇ ಬಂದಂತ ನೋಡ್ಕೊಂಬಂದ್ಬಿಡ್ರಿ. ನಿನ್ನ ವಿಡಿಯೋಕ್ಕೆ ನಾನು ಹತ್ತುಗೋತ ವಿಡಿಯೋ ಮಾಡಿ ಕಮೆಂಟ್ ಹಾಕಿದ್ನಲ್ಲ ಹಿಂಗಂದ್ರೆ ಅಂತ ಬೇಜಾರು ಮಾಡ್ಕೋಬೇಡಿ. ಜನ ಹೇಗಿದ್ದರೂ ಮಾತಾಡೋತಾರೆ. ಮನೆಯಾಗ ಗಡಿಗೆ ಬಾಯಿ ಮುಚ್ಬೋದು, ಆದರೆ ಜನರ ಬಾಯಿ ಮುಚ್ಚೋಕೆ ಆಗಲ್ಲ. ನಾವು ಹೇಗಿದ್ದರೂ ಮಾತಾಡ್ತಾರೆ. ಹೌದು ಜನಗಳು ಮಾತಾಡ್ತಾರೆ ಬಿಡಿ, ಗಡಿಗೆ ಬಾಯಿ ಮುಚ್ಬೋದು. ಜನಗಳು ಬೇಕಂತ ಮಾತಾಡೋರಿಗೆ ಏನು ಮಾಡಬೇಕು, ಕರೆಕ್ಟಾಗಿ ಮಾತಾಡ್ಬೇಕು ರೀ. ನಾ ಯಾಕೆ ಹಂಚ್ಬೇಕು ರೀ, ನಮ್ಮ ತಪ್ಪೆಲ್ಲ ಹಂಚ್ಬೇಕು ಯಾಕಂತ ನಾನು ಅನ್ನೋದ್ರಿ. ಮತ್ತು ಒಳ್ಳೆಯವ್ರಿಗೆ ವನವಾಸ ಕೊಡ್ತಾನೆ ರೀ ಅಂತ ದೇವ್ರಂತ ಕಮೆಂಟ್ ಹಾಕಿ. ಒಳ್ಳೆಯವ್ರು ವನವಾಸ ದೇವ್ರು ಕೊಡಲ್ರಿ, ಮನುಷ್ಯರು ಸೊಕ್ಕ ಹೆಚ್ಚಾಗಿ ಕೊಡ್ತಾರೆ ನಮಗೆ ಕಷ್ಟ ಕೊಡ್ಬೇಕಂತ. ನಾನು ಇವತ್ತಿಂತ ಟೆನ್ಷನ್ ರೀ. ಮುಂದೆ ದುಡಿಯೋ ನೀವು ಇರ್ತೀರಿ ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ಗೊತ್ತೀನಿ. ಏನಿಲ್ಲ ಅವ್ರು ಮತ್ತೆ ಮುಂದೆ ಇದೇ ವಾಟ್ಸಪ್ನ್ಯಾಗ ಮೆಸೇಜ್ ಮಾಡಾಕತ್ರು, ಮುಂದೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ನಂಬರ್ ಬರ್ತಾ ಅಷ್ಟೇ. ಅವ್ರು ಹುಷಾರಾಗಿರ್ಬೇಕು ರೀ. ನಾ ಭಾಳ ಸ್ಟ್ರಾಂಗ್ ಆಗಿ ವಿಡಿಯೋ ಮಾಡಾಕತ್ತೀನಿ. ಇನ್ನೂ ಇಷ್ಟು ಕಮೆಂಟ್ಗಳು ಓದ್ಕೊಂಬರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಯ್ ಸ್ನೇಹಿತರೆ, ನೀವೆಲ್ಲರೂ ನಿನ್ನೆ ನಾವು ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋಕ್ಕೆ ಕಮೆಂಟ್ ಹಾಕಿರಿ. ನಾನು ಇವಾಗ ಕಮೆಂಟ್ಗಳು ರಿಪ್ಲೈ ಕೊಟ್ಟು ನಾನು ಆಮೇಲೆ ಮತ್ತು ಅವ್ರು ಇನ್ನೂ ಒಂದು ಸ್ವಲ್ಪ ಮಾತಾಡಕತ್ತಾರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಹುಷಾರಾಗಿ ಹೇಳ್ಬಿಡ್ತೀನಿ ಅವ್ರಿಗೆ. ಈ ಕಮೆಂಟ್ಗಳು ರಿಪ್ಲೈ ಕೊಡ್ತೀನಿ. ಮೊದಲು ಸ್ನೇಹಿತರೆ, ಒಂದು ಹೆಣ್ಣು ಕಷ್ಟಪಡ್ತಾ ಇದ್ದಾಳೆ, ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ ಮಾಡಬೇಡಿ ಪ್ಲೀಸ್, ಅವರಿಗೆ ಸಪೋರ್ಟ್ ಮಾಡಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ಯಾಕಂದ್ರೆ ನಾನು ಎಷ್ಟು ಕಷ್ಟಪಡ್ತೀನಿ ಅಂದ್ರೆ ನಾನು ಡೈಲಿ ವರ್ಸ್ಗಳು ಗೊತ್ತೇ ಇರುತ್ತೆ. ನಾನೇನು ಸುಳ್ಳು ನಟಿಸ್ಬೇಕು, ಸುಳ್ಳು ತೋರಿಸ್ಬೇಕು ಅನ್ನೋದಿಲ್ಲ. ನನ್ನ ನಿಜ ಜೀವನ ಹೆಂಗಿರುತ್ತೆ ನಾನು ತೋರಿಸ್ತೀನಿ ಸ್ನೇಹಿತರೆ. ವಿಡಿಯೋದಲ್ಲಿ ಬಂದು ಆ ಥರ ಈ ಥರ ತೋರಿಸ್ಬೇಕು ಅನ್ನೋದು ನಮ್ಗೆ ಆ ಥರ ಬುದ್ಧಿನಿಲ್ಲ. ಅಯ್ಯೋ ತಂಗಿ ಚಿಂತೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಎಲ್ಲರೂ ಇದೇ ಥರ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗಳು ತುಂಬ ಖುಷಿ ಕೊಡ್ತೆ ನನಗೆ. ಅದರ ಕಮೆಂಟ್ ಅವರು ಮೆಸೇಜ್ ಮಾಡಿದ್ದು ಒಂದೊಂದು ಸೀರೆ ಬಿಸ್ನೆಸ್ ಮಾಡೋಕೆ ನಂಬರ್ ಹಾಕಿ ನೋಡಿರಿ. ಆ ಬಿಸ್ನೆಸ್ ನಂಬರ್ ತೊಗೊಂಡು ಅಲ್ಲಿ ವಾಟ್ಸಪ್ನೇ ಮೆಸೇಜ್ ಮಾಡಾಕತ್ತಾರೆ ಸ್ನೇಹಿತರೆ. ಅವ್ರು ನಮ್ಗೆ ಯಾರೋ ಗೊತ್ತಿದ್ದಾರೆ, ಅದರ ಆ ಮೆಸೇಜ್ ಏನು ಅನ್ನೋದು ಆಮೇಲೆ ಹೇಳ್ತೀನಿ ನಿಮಗೆ. ಅಕ್ಕ ಜನ ಹೇಗಿದ್ದರೂ ಮಾತಾಡ್ತಾರೆ ಬಿಡಲ್ಲ ಅಕ್ಕ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಎಲ್ಲರೂ ಇದೇ ಥರ ಕಮೆಂಟ್ ಹಾಕಿ. ಇರಲಿ ಬಿಡಿ ಅಕ್ಕ, ಒಬ್ಬ ಒಂಟಿ ಹೆಣ್ಣು ಜೀವನ ಸಾಗಿಸೋದು ಕಷ್ಟ ಐತೆ. ಇನ್ನು ಇಂಗ್ಲೀಷ್ನೇ ಕಮೆಂಟ್ ಹಾಕಿರಿ. ಪಾಸಿಟಿವ್ ಆಗಿರಿ, ಇರಿ, ಆರಾಮಾಗಿರಿ, ಒಳ್ಳೆಯದಾಗುತ್ತೆ ನಿಮಗೆ ಅಂತ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಿಮಗೂ ದೇವರಿದ್ದಾನೆ, ನೀವು ಹಾರ್ಡ್ ವರ್ಕ್ ಮಾಡಿ ಸಿಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಿಮಗೂ ಬೇಜಾರು ಆಗಬೇಡಿ ತಂಗಿ, ಬಿಡಿ, ನೀವು ಚೆನ್ನಾಗಿ ಆಗಿದ್ದೆ, ಅದಕ್ಕೆ ಬೊಗಳೋದು ಗೊತ್ತಾ ಜನಗಳು. ಬಿಡಿ ನಾಯಿ ಏನಾಗಿ ನೋಡಿ ನಾ ಕ್ಯಾರಿ ಕಮೆಂಟ್ ಗೊತ್ತಲ್ಲ ಅಕ್ಕ ಕ್ಯಾರಿ. ಬಿಡಿ ನಾಯಿ ಆಗಿದೆ, ಅದಕ್ಕೆ ಬೊಗಳೋ ಗೊತ್ತಾ. ಹೌದು ಸಿಸ್ಟರ್, ನಾಯಿ ಅಂತ ನಾಯಿ ಬೊಗಳೋದು ಗೊತ್ತಾ ಅಂತಾರ.
ಇರಲಿ ಬಿಡಿ ಅಕ್ಕ, ಅವರ ಕಷ್ಟ ಅವರಿಗೆ ಇರುತ್ತೆ. ಬಿಡಿ ಮಾಡಿದ ಒಳ್ಳೆಯದು ಮಾಡ್ತಾನೆ, ದೇವರು ಒಳ್ಳೆಯದು ಮಾಡ್ತಾನೆ. ಥ್ಯಾಂಕ್ ಯು ಸೊ ಮಚ್. ನೀವು ಬೇರೆಯವರ ಚಿಂತೆ ಮಾಡಬೇಡಿ ಅಕ್ಕ, ನೀವು ಆರಾಮಾಗಿರಿ ಅಕ್ಕ. ಥ್ಯಾಂಕ್ ಯು ಸೊ ಮಚ್. ನೀನು ಯಾಕೆ ಕಣ್ಣೀರು ಹಾಕ್ತಿದ್ದಂಗೆ, ನಿನ್ನ ಮನಸ್ಸಿಗೆ ನೀನು ಹೇಗಿದೀಯಾ ಅನ್ನೋದು ಗೊತ್ತಿದೆ ಅಲ್ವಾ, ಸಾಕು. ಬೇರೆಯವರಿಗೆ ಏನು ಗೊತ್ತು. ಅದು ಮಾತ್ರ 100ಕ್ಕೆ 100 ನಿಜ ನನಗಿಲ್ಲಕ್ಕ. ನನ್ನ ಮನಸ್ಸಿನ ಏನನ್ನೋ ಗೊತ್ತು, ನಾನು ಏನು ಅನ್ನೋದು ಗೊತ್ತು, ನಾ ಹೇಗಿರ್ಬೇಕು ಅನ್ನೋದು ಗೊತ್ತು, ನಾ ಯಾವ ಥರ ಇದ್ದರೆ ಏನಾಗುತ್ತೆ ಅನ್ನೋದು ಗೊತ್ತು. ಆದ್ರೆ ಯಾಕಪ್ಪ ಜನಗಳಿಗೆ ಯಾಕೆ ಇಂಥ ಬುದ್ಧಿ, ಕೆಟ್ಟ ಬುದ್ಧಿ? ನಾ ಏನು ಜನಗಳಿಗೆ ಏನರ ಮಾತಾಡ್ತೀನಿ, ಜನಗಳಿಗೆ ಏನರ ಕೊಡುವಂತ ಹೊತ್ನ್ಯಾಗ ಈ ಬಂದು ನನ್ನ ವಾಟ್ಸಪ್ ನಂಬರ್ ಕಮೆಂಟ್ ಅಂತ ಅವ್ರಿಗೆ ಅವ್ರ ಮನೆ ಉಣ್ಣಾಕೆ ಹೋಗಿನಿ, ತಿನ್ನಕ್ಕೆ ಹೋಗಿನಿ, ಅವ್ರಿಗೆ ಏನು ರೀ ಯಾಕೆ ನನ್ನ ಮ್ಯಾಗ ಇಷ್ಟು ಮಾತಾಡೋದು? ನನಗಿದ್ದು ನನಗಿರ್ತಾ, ಇರ್ಲಿಕ್ಕೂ ನನಗಿರ್ತಾ. ಇದ್ದರೂ ನನ್ನ ಮಕ್ಕಳಿಗೆ ನಾ ಮಾಡೋತ್ತೀನಿ, ಇರ್ಲಿಕ್ಕೂ ನನ್ನ ಮಕ್ಳಿಗೆ ಬಿಟ್ಟು ಹೋಗ್ತೀನಿ. ಇದ್ದಿದ್ದು ನನ್ನ ಮಕ್ಳು ಏನು ನನ್ನ ಜೀವನ ನಡೆಸ್ತು ನನ್ನ ಮಕ್ಳಿಗೆ ಆಗುತ್ತೆ. ಅವ್ರಿಗೇನು ಸಿಗುತ್ತೆ ರೀ? ನನಗೂ 2 ಮಕ್ಳು ಅದ, ಮುದ್ದಾದ ಮಕ್ಳಿಗೆ ಮಾಡ್ತೀನಿ ರೀ. ಅಕ್ಕ ಯಾರು ಏನೋ ಅಂದರೂ ತಲೆ ಕೆಡಿಸ್ಕೋಬೇಡಿ ಅಕ್ಕ, ಅಳಬೇಡಿ ಅಕ್ಕ. ನೀವು ಬೇಜಾರಾಗುತ್ತೆ, ದೇವರು ಒಳ್ಳೇದು ಮಾಡ್ತಾ. ಧೈರ್ಯವಾಗಿರಿ, ಧೈರ್ಯವಾಗಿ. ಡೋಂಟ್ ವೆರಿ ಸಿಸ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಿಮಗೂ ಥ್ಯಾಂಕ್ ಯು ಸೊ ಮಚ್ ತಂಗಿ. ಆಯ್ ಸಿಸ್ಟರ್ ಅಂತ ಇಷ್ಟೆಲ್ಲರೂ ಕಮೆಂಟ್ ಹಾಕಿರಿ. ಅವರು ಇಷ್ಟಾದರೂ ಅವ್ರು ಬಿಡ್ತಾ ಇಲ್ಲ. ಅವ್ರದ್ದು ಏನಿಲ್ಲ ಸ್ನೇಹಿತರೆ, ಅವ್ರು ಏನು ಮಾತಾಡ್ಯಾರ ಏನಿಲ್ಲ ಅಂತ ನಿಮಗೆ ಹೇಳ್ತೀನಿ. ಇವಾಗ ಇಷ್ಟೆಲ್ಲ ಕಮೆಂಟ್ ಬಂದಾವು, ಇನ್ನೆಲ್ಲ ಹಿಂಗೆ ಮಾತಾಡ್ಯಾರ. ಮತ್ತು ಇವತ್ತು ಇದು ಕಮೆಂಟ್ ಹಾಕ್ಯಾರ. ಇವ್ರು ಯಾರಂದ್ರೆ ನನಗೆ ಗೊತ್ತಾಯ್ತು, ಚೆನ್ನಾಗಿ ಗೊತ್ತಾಯ್ತು. ಇದು ಮಾತ್ರ ನಾನು ಯೂಟ್ಯೂಬ್ ಫ್ಯಾಮ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಯೂಟ್ಯೂಬ್ ಫ್ಯಾಮ್ಲಿನ ಈ ಥರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ